ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಶೇಂಗಾ ಚಿಕ್ಕಿ ಮಾಡ್ತಾಯಿದ್ದೀನಿ. ಚೆನ್ನಾಗಾಗುತ್ತೆ, ಕ್ರಿಸ್ಪಿ ಆಗುತ್ತೆ. ನಾನು 1 ಕಪ್ಪು ಶೇಂಗಾ ತಗೊಂಡಿದ್ದೀನಿ. ಇವಾಗ ಒಂದು ಹಂಚು ಇಟ್ಟುಬಿಟ್ಟು ಶೇಂಗಾನ ಹುರ್ಕೋತಾ ಇದ್ದೀನಿ. ಶೇಂಗಾನ ಒತ್ತಿಸ್ಬಾರ್ದು, ಚೆನ್ನಾಗಿ ಹುರಿಬೇಕು. ಇವಾಗ ಚೆನ್ನಾಗಿ ಹುರಿದಿದೆ. ನಾನು ಒಂದು ಪ್ಲೇಟಿಗೆ ಹಾಕಿಡ್ತೀನಿ. ಸ್ವಲ್ಪ ತಣ್ಣಗಾದ ನಂತರ ಅದರದ್ದು ಸಿಪ್ಪೆ ತೆಗೆಯೋಣ. ಶೇಂಗಾದ್ದು ತಣ್ಣಗಾಗಿದೆ. ಇವಾಗ ಸಿಪ್ಪೆನ ತೆಗೆಯೋಣ. ಎಲ್ಲ ಸಿಪ್ಪೆ ತೆಗೆದಾಗಿದೆ. ಅದರ ಸಿಪ್ಪೆ ಎಲ್ಲ ಕ್ಲೀನ್ ಮಾಡಿಕೊಂಡು, ಶೇಂಗದ ಕಾಳು ಇರುತ್ತಲ್ಲ ಪೂರ, ಹಂಗಾಗಿ ಒಂದು ಗ್ಲಾಸಿಂದ ಈ ಥರ ಮಾಡ್ಕೋಬೇಕು. ಎಲ್ಲ ಪೀಸ್ ಆಗುತ್ತೆ. ನಾನು 1 ಕಪ್ಪು ಶೇಂಗಾಕ್ಕೆ 1 ಕಪ್ಪಿನಷ್ಟು ಬೆಲ್ಲ ಹಾಕಿದ್ದೀನಿ. ಒಂದು ಅರ್ಧ ಕಪ್ಪು ನೀರು ಹಾಕಿದ್ದೀನಿ. ಚೆನ್ನಾಗಿ ಅದು ಬೆಲ್ಲನ ಕರಗಿಸೋಣ. ಕರಗಿಸ್ಬಿಟ್ಟು ಇವಾಗ ಸೋಸೋಣ. ಅದು ಯಾಕಂದರೆ ಕಡ್ಡಿ ಅದು ಇರುತ್ತೆ, ಹಾಗಾಗಿ ಸೋಸ್ಕೋಬೇಕದು. ಚೆನ್ನಾಗಿ ಪಾಕ ಮಾಡ್ಕೊಳ್ಳೋಣ. ಇದು ಪಾಕ ಆಗಬೇಕದು ಚೆನ್ನಾಗಿ. ಯಾಕಂದರೆ ಕರೆಕ್ಟಾಗಿ ಪಾಕ ಆಯಿತು ಅಂದರೆ ಚೆನ್ನಾಗಿ ಬರುತ್ತೆ. ಇವಾಗ ಪಾಕ ಆಗಿದೆ ನೋಡಿ. ಈ ಥರ ಗಟ್ಟಿಯಾಗಿದೆ. ಈ ಥರ ಆಗಬೇಕು. ಪಾಕ ಆಗಿದೆ ನೋಡಿ, ಈ ಥರ ಆಗಬೇಕು ಚೆನ್ನಾಗಿ. ಇವಾಗ ಶೇಂಗಾನ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಲ್ಲದಕ್ಕೂ ಚೆನ್ನಾಗಿ ಹತ್ತಬೇಕದು ಬೆಲ್ಲನ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿಬಿಟ್ಟು ಇಟ್ಟಿದ್ದೆ. ಇವಾಗ ಆ ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಸ್ಪೂನಿಂದ ಈ ಥರ ಮಾಡ್ಕೋಬೇಕು ಚೆನ್ನಾಗಿ. ಇಲ್ಲಾಂದರೆ ಒಂದು ಬೇಳೆ ಮುದ್ದೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಚ್ಚಿಬಿಟ್ಟು ಬೇಳೆ ಮುದ್ದೆಯಿಂದ ಈ ಥರ ಮಾಡ್ಕೋಬೋದು. ಒಂದು 5 ನಿಮಿಷ ಬಿಟ್ಟ ನಂತರ ಇವಾಗ ಕಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸೆಟ್ಟಾಗಿದೆ ಅದು. ಕಟ್ ಮಾಡಿದ್ದೀನಿ ನೋಡಿ. ನಾನು ಕಟ್ ಮಾಡಿ ಒಂದು 10 ನಿಮಿಷ ಬಿಟ್ಟ ನಂತರ ಮತ್ತೆ ತೆಗಿತಾ ಇದ್ದೀನಿ. ಇದು ಫುಲ್ ತಣ್ಣಗಾದ ನಂತರ ತೆಗಿಬೇಕಿದು. ಚೆನ್ನಾಗಿ ಪೀಸ್ ಬರ್ತಾಯಿದೆ. ತಣ್ಣಗಾಗಿದೆ ಇದು, ಹಾಗಾಗಿ ಚೆನ್ನಾಗಿ ಸೆಟ್ಟಾಗಿದೆ. ತುಂಬ ಚೆನ್ನಾಗಾಗುತ್ತೆ, ಕ್ರಿಸ್ಪಿ ಆಗುತ್ತೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.